ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಕುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಒಮ್ಮೆ ಶ್ಲೋಕದ ಪಾರಾಯಣವನ್ನು ಮಾಡೋಣ. ಶ್ಲೋಕ ಅಲ್ಲ, ಸೂತ್ರದ ಪಾರಾಯಣವನ್ನು ಮಾಡೋಣ. ಹೇಳ್ತೇನೆ, ಹೇಳಬೇಕು ಎಲ್ಲರೂ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ. ಓಂ ಜನ್ಮಾದಸ್ಯ ಯತಃ ಓಂ. ಓಂ ಶಾಸ್ತ್ರಯೋನಿತ್ವಾತ್ ಓಂ. ಓಂ ತತ್ತು ಸಮನ್ವಯಾತ್ ಓಂ. ಓಂ ಈಕ್ಷತೇರ್ನಾಶಬ್ದಂ ಓಂ. ಓಂ ಗೌಣಶ್ಚೇನ್ನಾತ್ಮಶಬ್ದಾತ್ ಓಂ. ಓಂ ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್ ಓಂ. ಓಂ ಹೇಯತ್ವಾ ವಚನಾಚ್ಚ ಓಂ. ಓಂ ಸ್ವಾಯಾತ್ ಓಂ. ಈ ಸೂತ್ರ ಹೇಳಬೇಕಾದ್ರೆ ನಾನು ಪಾಠ ಮಾಡಬೇಕಾದ ಸೂತ್ರವು ಇಂತಹ ಪದಗಳಿಂದ ಕೂಡಿದೆ, ಅದರಲ್ಲಿ ಇಷ್ಟು ಪದಗಳಿದೆ, ಈ ಇಂತಿಂತಹ ಪದಗಳಿಗೆ ಈ ಅರ್ಥಗಳು ಅಂತ ಹೇಳಿರ್ತೇನೆ. ಅದು ನೆನಪಾಗ್ತಾ ಹೋಗಬೇಕು. ಅದ್ಭುತ ಅದು. ಪರಮಾತ್ಮನಿಗೆ ನೀವು ಪೂಜೆ ಮಾಡುವಂತಹ ಸಮಯದಲ್ಲಿ ಬೆಳಗಿನ ಜಾವ ಪ್ರತಿನಿತ್ಯ ಪ್ರತಿ ಕಾಲದಲ್ಲೂ ಪ್ರತಿ ಕ್ಷಣದಲ್ಲೂ ಪೂಜೆನೇ ಪರಮಾತ್ಮನಿಗೆ. ಯಾವುದೇ ಕೆಲಸವನ್ನು ಮಾಡಿ ಎನ್ನುವ ಭಾವನೆಯಿಂದ ಮಾಡಿದರೆ ಪೂಜೆನೇ. ಆದರೆ ವಿಶೇಷವಾಗಿ ಪ್ರತಿಮೆಗಳಲ್ಲಿ, ಸಾಲಿಗ್ರಾಮಗಳಲ್ಲಿ ಬೆಳಿಗ್ಗೆ ಏನು ಪೂಜಾ ವಿಧಿವಿಧಾನಗಳನ್ನು ಹೇಳಿದ್ದಾರೆ, ಅಲ್ಲಿ ನೀವು ತುಳಸಿಯಿಂದ ಈ ರೀತಿ ಸೂತ್ರಗಳನ್ನು ಹೇಳ್ತಾ ಅದರ ಒಂದು ಚಿಂತನೆಯನ್ನ ಮಾಡ್ತಾ ನೀವೇನಾದರೂ ಪರಮಾತ್ಮನಿಗೆ ಅರ್ಚನೆ ಮಾಡಿದರೆ ಬಹಳ ಬಹಳ ಪ್ರೀತನಾಗ್ತಾನೆ. ಅದರಲ್ಲಿ ಸಂದೇಹವೇ ಇಲ್ಲ. ಪರಮಾತ್ಮ ವೇದೈಕ ಸಮಧಿಗಮ್ಯ, ವೇದದಿಂದ ಮಾತ್ರ ತಿಳಿಯೋದು. ಅಂತಹ ವೇದಗಳ ಅರ್ಥವನ್ನು ಹೇಳೋದು ಈ ಬ್ರಹ್ಮಸೂತ್ರಗಳು. ನಮಗಿನ್ನೇನೂ ಬೇಡ, ಪರಮಾತ್ಮ ಪ್ರೀತನಾದರೆ ಸಾಕು. ಪ್ರತಿಯೊಂದು ಶಬ್ದವೂ ಕೂಡ ನಮಗೆ ಗೊತ್ತಾಗಬೇಕು. ಗೌಣಶ್ಚೇನ್ ಆತ್ಮಶಬ್ದಾತ್. ಗೌಣಶ್ಚೇತ್ ತ್ರಿಗುಣ ವಿಶಿಷ್ಟನಾದ ಜೀವನು ಆತ್ಮಶಬ್ದ ವಾಚ್ಯನಾಗಿದ್ದಾನೆ ಅಂತ ಹೇಳಿಬಿಟ್ರೆ ಈ ರೀತಿ ಅನೇಕ ವಿರೋಧಗಳು ಬರ್ತವೆ. ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್. ಪರಮಾತ್ಮನನ್ನ ಧ್ಯಾನ ಮಾಡೋದ್ರಿಂದಲೇನೇ ನಮಗೆ ಮೋಕ್ಷ ಅಂತ ಉಪದೇಶ ಇದೆ ಹೊರತು ಆತ್ಮಶಬ್ದ ವಾಚ್ಯನಾದ ಜೀವನನ್ನ ಧ್ಯಾನ ಮಾಡೋದ್ರಿಂದ ಮೋಕ್ಷ ಇದೆ ಅಂತ ನಮಗೆ ಮೋಕ್ಷದ ಉಪದೇಶ ಇಲ್ಲ. ಈ ರೀತಿ ಚಿಂತನೆ ಮಾಡ್ತಾ ಹೋಗಬೇಕು, ಆವಾಗ ಪಾಠ ಸಾರ್ಥಕ. ಸರಿ, ಮುಂದೆ ಹೋಗೋಣ. ನಿನ್ನೆ ಕೊನೆಯ ಸೂತ್ರ ಓಂ ಸ್ವಾಪ್ಯಯಾತ್ ಓಂ. ಪರಮಾತ್ಮನಿಗೆ ಇನ್ನು ಉಳಿದ ದೇವತೆಗಳಿಗೆ ಸೋತ್ತಮರಲ್ಲಿ ಲಯ, ರುದ್ರಾದಿ ದೇವತೆಗಳಿಗೆ, ಇಂದ್ರಾದಿ ದೇವತೆಗಳಿಗೆ ಗರುಡಶೇಷ ರುದ್ರಲ್ಲಿ ಲಯ, ಈ ರುದ್ರಾದಿ ದೇವತೆಗಳಿಗೆ ಅವರಿಗಿಂತ ಉತ್ತಮರಾದ ಬ್ರಹ್ಮವಾಯುಗಳಲ್ಲಿ ಲಯ, ಬ್ರಹ್ಮವಾಯುಗಳಿಗೆ ಪರಮಾತ್ಮನಲ್ಲಿ ಲಯ.
ಅಂತ ಹೇಳಿದಾಗ ಪರಮಾತ್ಮನಿಗೆ ಯಾರಲ್ಲಿ ಲಯ ಅಂದರೆ ತನ್ನಲ್ಲಿ ತಾನೇ ಲಯ. ಲಯ ಅಂತಂದ್ರೆ ಸಂಪೂರ್ಣ ಒಂದು ಆಕಾರವನ್ನು ಬಿಟ್ಟು ಹೋಗೋದು ಅಂತಲ್ಲ, ಏಕೀಭಾವ. ಅದು ಹೇಗೆ ಅಂತಂದ್ರೆ ಏಕೀಭಾವ ಹೇಗೆ ಅಂತಂದ್ರೆ ಪರಮಾತ್ಮನ ಅನೇಕ ರೂಪಗಳಿರ್ತದೆ. ಆ ರೂಪಗಳು ಮೂಲ ರೂಪದಲ್ಲಿ ಒಂದು ಹೊಂದೋದನ್ನ ಲಯ ಅಂತ ಕರಿತೇವೆ ಅಷ್ಟೆ. ಯಾವುದೇ ರೀತಿಯಾದಂತಹ ಭೇದ ಇಲ್ಲ ಆ ಅವತಾರ ರೂಪಗಳಿಗೂ ಪರಮಾತ್ಮನ ಮೂಲ ರೂಪಕ್ಕೂ. ಈ ರೀತಿ ಸ್ವ ಆಪ್ಯಯ, ತನ್ನಲ್ಲಿಯೇನೆ ತನ್ನಲ್ಲಿಯೇನೆ ಆಪ್ಯಾಯಮಾನವಾಗಿದೆ ಅಂತ ನಾವು ಹೇಳ್ತೇವೆ. ಆಹಾ, ಎಂಥ ಆಪ್ಯಾಯಮಾನವಾಗಿದೆ ಅಂದ್ರೆ ಎಷ್ಟು ಹಿಡಿಸ್ತಾ ಇದೆ ಅಂತ. ಅಂದ್ರೆ ಆ ಮುಂದೆ ಆಗುವಂತಹ ದೃಶ್ಯ ಅಥವಾ ಮುಂದೆ ಆಗುವಂತಹ ಒಂದು ಕ್ರಿಯೆ ನನಗೆ ಬಹಳ ಲಿಂಕ್ ಇದೆ, ಆಪ್ಯಾಯಮಾನವಾಗಿದೆ, ನಾ ಬೇರೆ ಅದು ಬೇರೆ ಅಂತ ಅನಿಸ್ತಾನೇ ಇಲ್ಲ ಅಂತ ಅನೇಕ ನಾವು ಹೇಳ್ತಾ ಇರ್ತೇವೆ. ಅದು ಗೊತ್ತೇ ಇರೋದಿಲ್ಲ ನನಗೆ. ಹೀಗೆ ಪರಮಾತ್ಮ ತನ್ನಲ್ಲಿ ತನಗೆ ಲಯ ಹೇಳಿದ್ದಾನೆ. ಆದ್ದರಿಂದಾಗಿ ಒಂದು ವೇಳೆ ನೀವು ಆತ್ಮಶಬ್ದ ವಾಚ್ಯನಾದವನು ಆ ಗೌಣ ಆತ್ಮ ಆಗಿದ್ದಾನೆ ಅಂತಂದರೆ ಅವಾಗ ಆ ಗುಣವಿಶಿಷ್ಟನಾದ ಅಲ್ಪ ಗುಣವುಳ್ಳಂತಹ ಜೀವನಲ್ಲಿ ಪರಮಾತ್ಮ ಲಯ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಇದು ಏಕೀಭಾವ ಎಂದೂ ಕೂಡುವುದಿಲ್ಲ ಅಂತ ಹಿಂದಿನ ಸೂತ್ರದಲ್ಲಿ ಹೇಳಿದರು. ಹೌದು, ಅಲ್ಲ, ನೀವೇನೋ ಹೇಳ್ತೀರಿ, ಯಾವುದೋ ಕೆಲವೊಂದು ಶ್ರುತಿಗಳನ್ನು ತಗೊಂಡು ನೀವು ಆತ್ಮಶಬ್ದ ವಾಚ್ಯನಾದವನು ಪರಮಾತ್ಮನೇ ಆಗ್ತಾನೆ, ಶ್ರೀಹರಿಯೇ ಆಗ್ತಾನೆ ಅಂತ ಹೇಳಿದ್ರಿ. ಆದರೆ ಇನ್ನುಳಿದ ಅನೇಕ ವೇದ ಭಾಗ ಅನಂತಾವೈ ವೇದಾಹ, ವೇದಗಳು ಅನಂತ ರಾಶಿ ಇದೆ. ಅದರಲ್ಲಿ ಅನೇಕ ಕೆಲವೊಂದು ಲೈನ್ಗಳಿದೆ. ಅಲ್ಲಿ ಆತ್ಮಶಬ್ದ ವಾಚ್ಯತ್ವವನ್ನು ಜೀವನಿಗೆ ಯಾಕೆ ಹೇಳಬಾರದು ಅಂತ ಶಂಕೆ ಬಂದರೂ ಅದಕ್ಕೆ ಪರಿಹಾರವಾಗಿ ಮುಂದಿನ ಸೂತ್ರ ಹೊರಟಿದೆ. ಎಲ್ಲವೂ ಕೂಡ ಆತ್ಮಶಬ್ದ ವಾಚ್ಯತ್ವ ಎನ್ನುವ ಒಂದು ಜೀವನಿಗೆ ಸರ್ವಥಾ ಇಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ ಸೂತ್ರಕಾರರು. ಹೇಳಬೇಕು ಸೂತ್ರವನ್ನ. ಓಂ ಗತಿ ಸಾಮಾನ್ಯಾತ್ ಓಂ, ಓಂ ಗತಿ ಸಾಮಾನ್ಯಾತ್ ಓಂ. ಏನು ಗತಿ ಅಂತಂದ್ರೆ, ಗತಿ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಯಾವುದರ ಜ್ಞಾನ? ವೇದದಿಂದ ಬರುವಂತಹ ಜ್ಞಾನ. ಸಕಲ ವೇದಗಳಾಗಿರಬಹುದು, ಅನಂತ ವೇದಗಳಿಂದ ಬರುವಂತಹ, ಅದನ್ನು ತಿಳಿದುಕೊಳ್ಳೋದ್ರಿಂದ ಬರುವಂತಹ ಜ್ಞಾನಕ್ಕೆ ಸಾಮಾನ್ಯವಾಗಿ ಒಬ್ಬನೇ ವಿಷಯ. ಕುಲಂಕುಷವಾಗಿ ನೋಡಿದಾಗ, ಬಹಳ ಆಳಕ್ಕೆ ಇಳಿದಾಗ ಸಾಮಾನ್ಯವಾಗಿ ಒಬ್ಬನೇ ವಿಷಯ, ಅದು ಪರಮಾತ್ಮ. ಬ್ರಹ್ಮನೇ ಸಕಲ ಶಾಸ್ತ್ರ ಪ್ರತಿಪಾದ್ಯ. ಶಾಸ್ತ್ರ ಅಂದ್ರೆ ವೇದ. ಅವನೇ ಗತಿ ಸಾಮಾನ್ಯ. ಯಾವುದರ ಗತಿ ಅಂತಂದ್ರೆ ಜ್ಞಾನ ಅಂತ ಅರ್ಥ. ಈ ವೇದದಿಂದ ಬರುವಂತಹ ಜ್ಞಾನಕ್ಕೆ ಸಾಮಾನ್ಯವಾಗಿ ಅವನೇ ವಿಷಯ. ವಿಶೇಷವಾಗಿ ಯಾರನ್ನು ಬೇಕಾದರೂ ಹೇಳ್ತಿರಬಹುದು, ಹೌದಾ? ಆದರೆ ಎಲ್ಲ ಕಡೆಯಲ್ಲೂ ನೋಡಿದಾಗ, ಸರಿಯಾಗಿ ನಾವು ಆಳಕ್ಕೆ ಇಳಿದಾಗ ಬೇರೆಯವರು ಅಂತ ಕಂಡರೂ ಅದು ಪರಮಾತ್ಮನನ್ನೇ ಹೇಳ್ತಾ ಇರ್ತದೆ ಅಂತ ಇಲ್ಲಿ ಗತಿ ಸಾಮಾನ್ಯ ಅನ್ನುವಂತಹ ದ್ವಿಪದಾತ್ಮಕವಾದಂತಹ ಸೂತ್ರ ಇದು. ಮುಂದೆ ಹೇಳ್ತಾರೆ ಇಲ್ಲಿ, ಹೇಳಬೇಕು, ಸರ್ವೇ ವೇದಾಯುಕ್ತಯ ಸುಪ್ರಮಾಣ ಬ್ರಾಹ್ಮಂ ಜ್ಞಾನಂ ಪರಮಂ ತ್ವೇಕಮೇವ ಪ್ರಕಾಶಯಂತೆ ನ ವಿರೋಧ ಕುತಶ್ಚಿತ್ ವೇದೇಷು ಸರ್ವೇಷು ತಥೇತಿಹಾಸೇ. ಇತಿ ಪೈಂಗಿಶ್ರುತೇಃ ಗತೇಃ ಜ್ಞಾನಸ್ಯ ಸಾಮ್ಯಮೇವ.
ಸುಪ್ರಮಾಣ ಅಂದ್ರೆ ಯಾವ್ದ್ಯಾವುದು ಪ್ರಮಾಣಗಳು ಅಂತ ಸಿದ್ಧ ಆಗಿವೆಯೋ, ವೇದಗಳು, ಯುಕ್ತಿಗಳು, ಮುಖ್ಯವಾಗಿ ಪರಮಾತ್ಮನ ತಿಳಿಸ್ಕೊಡುವುದರಲ್ಲಿ ಎರಡೇ ಸಾಧ್ಯ. ಒಂದು ವೇದಗಳು, ಇನ್ನೊಂದು ವೇದ ಸಹಕೃತವಾದ ಯುಕ್ತಿಗಳು. ಪ್ರತ್ಯಕ್ಷ ಸಾಧ್ಯವೇ ಇಲ್ಲ ಪರಮಾತ್ಮನ ತಿಳಿಸ್ಕೊಡುವುದರಲ್ಲಿ. ಅದಕ್ಕೆ ಇಲ್ಲಿ ಪ್ರತ್ಯಕ್ಷವನ್ನು ತಗೊಂಡೇ ಇಲ್ಲ. ಸರ್ವೇ ವೇದಾಹ ಯುಕ್ತಯ ಸುಪ್ರಮಾಣ. ಪ್ರತ್ಯಕ್ಷ ತಗೊಳ್ಳಿಲ್ಲ, ಬರೀ ಯುಕ್ತಿಗಳನ್ನ. ಯುಕ್ತಿ ಅಂದ್ರೆ ಅನುಮಾನ, ಪ್ರತ್ಯಕ್ಷ ಅನುಮಾನ ಆಗಮ. ಆಗಮ ಅಂದ್ರೆ ವೇದ. ವೇದ ಮತ್ತು ಯುಕ್ತಿಗಳು, ಅರ್ಥಾತ್ ಅನುಮಾನ ಮಾತ್ರ ಪರಮಾತ್ಮನನ್ನು ತಿಳಿಸ್ಕೊಳ್ಳಿಕ್ಕೆ ಸಾಧ್ಯ. ಅದು ಅನುಮಾನ ಎಂಥದ್ದು? ಸ್ವತಂತ್ರವಾದ ಅನುಮಾನ ಅಲ್ಲ, ವೇದ ವಾಕ್ಯ ಸಹಕೃತವಾದ, ವೇದಗಳಲ್ಲೇ ಇರುವಂತಹ ಯುಕ್ತಿಗಳನ್ನು ತಗೊಂಡು ಹೇಳಿದಾಗ ಮಾತ್ರ ಆ ಒಂದು ಯುಕ್ತಿ ಪರಮಾತ್ಮ ಸಾಧಕವಾಗಬಹುದು. ಅದಕ್ಕೆ ಹೇಳಿದ್ದು ಬ್ರಾಹ್ಮಜ್ಞಾನಂ ಪರಮಂ ತ್ವೇಕಮೇವ. ಬ್ರಾಹ್ಮಂ ಅಂದರೆ ಬ್ರಹ್ಮ ವಿಷಯಂ ಅಂತ ಅರ್ಥ. ಬ್ರಹ್ಮ ವಿಷಯವಾದ ಆ ಶ್ರೇಷ್ಠವಾದ ಜ್ಞಾನವನ್ನ ಅದು ಏಕಪ್ರಕಾರವಾಗಿಯೇ ಪ್ರಕಾಶಯಂತೆ, ಒಂದೇ ಪ್ರಕಾರವಾಗಿ ಹುಟ್ಟಿಸೋದದು. ಯಾವ್ದ್ಯಾವುದು ಪ್ರಮಾಣಗಳು ಒಂದು ಸಿದ್ಧವಾಗಿವೆಯೋ ಎಲ್ಲ ಋಗಾದಿ ವೇದಗಳು, ಅದಕ್ಕೆ ಬೇಕಾದಂತಹ ಸತರ್ಕಗಳು ಅಂದರೆ ಯುಕ್ತಿಗಳು ಅಂತ ಅರ್ಥ. ಯುಕ್ತಿ, ಅನುಮಾನ, ತರ್ಕ ಎಲ್ಲವೂ ಒಂದೇ ಅರ್ಥ. ಇವೆಲ್ಲವೂ ಕೂಡ ಬಹಳ ಬಹಳ ವಿಸ್ತಾರವಾಗಿ ಹೇಳುವಂಥದ್ದು ಒಬ್ಬನನ್ನೇ. ನ ವಿರೋಧ, ಅದ್ಯಾರು? ಪರಮಾತ್ಮನನ್ನ. ತ್ವೇಕಮೇವ, ತು ಏಕಮೇವ. ಬರೀ ಅಷ್ಟೇ ಅಲ್ಲ, ಕುತಶ್ಚಿತ್ ವೇದೇಶು ನ ವಿರೋಧ. ಋಗಾದಿ ವೇದಗಳಲ್ಲಿ, ಇತಿಹಾಸೇಶು ಭಾರತಾದಿ ಇತಿಹಾಸಗಳಲ್ಲಿ ವಿರೋಧ, ಪರಸ್ಪರ ವಿರೋಧ ಅಂತ ಕಾಣಿಸುತ್ತೆ ನಮಗೆ. ವೇದದಲ್ಲಿ ಒಂದು ಹೇಳ್ತಾರೆ, ಭಾರತ ಇತಿಹಾಸ ಮಹಾಭಾರತ ಆಗಿರಬಹುದು, ಇತ್ಯಾದಿ ರಾಮಾಯಣ, ಮೂಲ ರಾಮಾಯಣದಲ್ಲಾಗಿರಬಹುದು, ಕೆಲವೊಮ್ಮೆ ವಿರೋಧ ಬರ್ತದೆ. ಆದರೆ ಅಲ್ಲಿ ಸ್ವಲ್ಪವೂ ವಿರೋಧ ಇಲ್ಲ. ಸರಿಯಾಗಿ ನೋಡಿದಾಗ ವಿರೋಧ ನ ಕುತಶ್ಚಿತ್, ಸ್ವಲ್ಪವೂ ವಿರೋಧ ಇಲ್ಲ, ಸರಿಯಾಗಿ ತಿಳ್ಕೊಂಡಾಗ ಮಾತ್ರ. ಈ ರೀತಿ ಪೈಂಗಿಶ್ರುತೇ, ನೋಡ್ರಿ ಪೈಂಗಿಶ್ರುತಿ ಹೊಸದು ಕೇಳ್ತಾ ಇದ್ದೀರಿ. ಗತೇಹೇ ಅಂದ್ರೆ ಜ್ಞಾನ ಅಂತ ಅರ್ಥ. ಗತೇಹೇ ಜ್ಞಾನಸ್ಯ, ಎಲ್ಲ ವೇದದಿಂದಲೂ ಉಂಟಾಗುವಂತಹ ಸಕಲ ಜ್ಞಾನಕ್ಕೆ ಸಾಮ್ಯಮೇವ, ಒಂದೇ ಒಂದು ಅರ್ಥ. ಅದು ಯಾವುದರಲ್ಲಿ ಅರ್ಥ? ಏನನ್ನ ಹೇಳುತ್ತೆ ಅಂದರೆ ಶ್ರೀಹರಿಯನ್ನೇ ಹೇಳುತ್ತೆ. ಸಕಲ ವೇದಗಳೂ ಕೂಡ, ಸಕಲ ಶಬ್ದಗಳೂ ಕೂಡ, ವೇದದಲ್ಲಿರುವ ಪ್ರತಿಯೊಂದು ಶಬ್ದಗಳೂ ಕೂಡ ಎಲ್ಲವೂ ಕೂಡ ಪರಮಾತ್ಮನ್ನೇ ಹೇಳುತ್ತೆ. ಇಡೀ ಸಂಸ್ಕೃತದಲ್ಲಿ ಪದಗಳಲ್ಲಿ 3 ವಿಧ. ಒಂದು ಕ್ರಿಯಾಪದ, ಇನ್ನೊಂದು ನಾಮಪದ, ಇನ್ನೊಂದು ಅವ್ಯಯ. ಇಷ್ಟೇ ಇರೋದು. ಆ ನಾಮಪದಗಳಲ್ಲೇ, ನಾಮಪದ ಅಂದರೆ ನೌನ್, ಅದರಲ್ಲಿ ಏನೇ ಸರ್ವನಾಮಪದ ಅಂದರೆ ಪ್ರನೌನ್. ಅದು ಒಂದು ವಸ್ತುದ ಹೆಸರು ನೌನಲ್ಲೇ ಬರ್ತದೆ, ಒಬ್ಬ ವ್ಯಕ್ತಿಯ ಹೆಸರು ನೌನಲ್ಲೇ ಬರ್ತದೆ, ಒಂದು ಪ್ಲೇಸಿನ ಹೆಸರು ನೌನಲ್ಲೇ ಬರ್ತದೆ. ಕ್ರಿಯಾಪದ ವರ್ಬ್, ಅವ್ಯಯ ಕಂಜಂಕ್ಷನ್, ಪ್ರಿಪೋಸಿಷನ್, ಇಂಟರ್ಜೆಕ್ಷನ್, ಈ 3ಗಳು ಎಲ್ಲವೂ ಕೂಡ ಈ ಪದಗಳಲ್ಲಿ, ಅಂದರೆ ಸಂಪೂರ್ಣ ಯಾವುದು ಶಬ್ದವನ್ನು ಬರೀತೇವೆ ಎಲ್ಲವೂ ಕೂಡ ಪದಗಳಲ್ಲಿ 3 ವಿಧದಲ್ಲಿ ಸೇರೋದು. ಕ್ರಿಯಾಪದ, ನಾಮಪದ, ಅವ್ಯಯ. ಈ ಎಲ್ಲವೂ ಕೂಡ ಪರಮಾತ್ಮನನ್ನೇ ಹೇಳೋದು ಅಂತ. ಆದ್ದರಿಂದ ಜೀವನಿಗೆ ಸರ್ವಥಾ ಆತ್ಮಶಬ್ದ ವಾಚ್ಯತ್ವವನ್ನು ಹೇಳಲಿಕ್ಕೆ ಆಗೋದೇ ಇಲ್ಲ. ಯಾಕೆ ಅಂದರೆ ಸಾಮಾನ್ಯವಾಗಿ ವೇದದಿಂದ ಬರುವಂತಹ ಜ್ಞಾನಕ್ಕೆ ವಿಷಯನಾದವನು ಪರಮಾತ್ಮನೇ ಹೊರತು ಇನ್ನಾರೂ ಅಲ್ಲ. ಪ್ರಶ್ನೆ ಇದ್ರೆ ಕೇಳಿ, ನಾನು ಮುಂದೆ ಹೋಗೋಣ. ಪೈಂಗಿಶ್ರುತಿ ಏನದು?
ಅಂದ್ರೆ ಪೈಂಗಿ ಶ್ರುತಿ ಅಂದ್ರೆ ಪೈಂಗಿ ಅಂತ ಋಷಿಗಳು, ಅವರಿಗೆ ಅವರಿಗೆ ಆ ಒಂದು ಈ ಒಂದು ವೇದ ಸರ್ವೇ ವೇದಾಯುಕ್ತ ಸುಪ್ರಮಾಣ ಬ್ರಹ್ಮ ಜ್ಞಾನ ಪರಂ ತ್ವೇಕಮೇವ ಅಂತ ಅವರಿಗೆ ಒಂದು ಯಾವುದೋ ಒಂದು ವೇದ ರಾಶಿಗಳಲ್ಲಿ ಒಂದು ವೇದ ಹೊಳಿತವರಿಗೆ, ಅದರಲ್ಲಿ ಬರುವಂತಹ ಈ ಒಂದು ಶ್ಲೋಕ. ಸರಿ, ಪ್ರಶ್ನೆ ಆಚಾರ್ಯ, ಎರಡು ಪ್ರಶ್ನೆ. ನೀವು ನಾವು ಒಂದು ನಿಮಿಷ, ಈ ಬ್ರಹ್ಮಯಜ್ಞ ಮಾಡಬೇಕಾದ್ರೂ ಬರ್ತದೆ ಪೈಂಗ್ಯಂ ತರ್ಪಯಾಮಿ ಮಹಾಪೈಂಗ್ಯಂ ತರ್ಪಯಾಮಿ ಅಂತ. ಹೌದಾ? ಆಯ್ತಲ್ಲ ಮಾಲಯ ಪಕ್ಷ. ಹಾ, ಇದು ಎರಡು ನೀವು ಇದು ಹೇಳ್ತಿರಲ್ಲ ಶ್ಲೋಕ, ಸ್ವಲ್ಪ ನಿಧಾನಕ್ಕೆ ಹೇಳ್ರಿ, ಯಾಕೆಂದ್ರೆ ನಮ್ಗೆ ನಿಮ್ಮ ಚಂದಾಗೆ ನಾಲ್ಗೆ ಹೊರಡಲ್ಲ, ಮುದುಕರು ನಾವು, ರಬ್ಬರ್ ಆಗೋಗಿದೆ. ಎರಡನೇದು, ನೀವು ಇತಿಹಾಸ ಅಂತ ಹೇಳಿದ್ರಲ್ಲ, ನಾವು ಮಹಾಭಾರತ ತಾತ್ಪರ್ಯ ನಿರ್ಣಯ ಮಾಡ್ತಾ ಇದೀವಿ, ಅದರಲ್ಲಿ ಇದೇ ಸಬ್ಜೆಕ್ಟ್ ನಡೀತಾ ಇದೆ, ನಿರ್ಣಾಯಕ ಶಾಸ್ತ್ರ ಅಂತ. ನಿರ್ಣಾಯಕ ಬ್ರಹ್ಮಸೂತ್ರ ನಿರ್ಣಯ, ಇದು ಮಹಾಭಾರತ ತಾತ್ಪರ್ಯ ನಿರ್ಣಯ, ಅದು ನಿರ್ಣಾಯಕ ಅಂತ. ಇದೇ ಸೇಮ್ ಗ್ರೂಪ್ ಇದ್ದೀವಿ ಅದಲ್ಲೂ. ಸೊ ಅಲ್ಲ, ಬ್ರಹ್ಮಸೂತ್ರ ನಿರ್ಣಾಯಕ, ಮಹಾಭಾರತ ತಾತ್ಪರ್ಯ ನಿರ್ಣಯ ಅದು ಬ್ರಹ್ಮಸೂತ್ರ ಭಾಷೆ ಅಲ್ಲ, ಮಹಾಭಾರತ ತಾತ್ಪರ್ಯ. ಯಾವ ಸರಿ? ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತಾನೆ ಅದರ ಹೆಸರು, ನಿರ್ಣಯ. ಓಕೆ, ಅದು ಡಿಸೈಸಿವ್ ನಿರ್ಣಯ, ಅದು ನಿರ್ಣಾಯಕ ಬ್ರಹ್ಮಸೂತ್ರ ಭಾಷ್ಯ. ಅದು ಎರಡೂನು ಅದ್ರಲ್ಲಿ ಹೆಂಗೆ ಹೇಳಿದ್ದಾರೆ ಅಂದ್ರೆ, ಯಾವುದು ಹೆಚ್ಚು ಕಡಿಮೆ ಇಲ್ಲ, ಬೇರೆ ಬೇರೆ ಒಂಥರ ಅಡ್ರೆಸ್ ಮಾಡುತ್ತೆ. ಇದು ಇಲ್ಲ ನೀವು ಹೇಳ್ಬೋದು ನಾವು ಬ್ರಹ್ಮಸೂತ್ರ ಬಿಟ್ಬಿಡ್ತೀವಿ, ಬರೀ ಮಹಾಭಾರತ ಮಾಡ್ಕೋತೀವಿ ಅಂದ್ರೆ ಅದು ನಡೆಯೋಕ್ಕಿಲ್ಲ. ಎರಡು ಮಾಡಬೇಕು. ಎರಡಕ್ಕೂ ಯೋಗ್ಯತೆ ಇದ್ದರೆ ಗೀತಾ ಭಾಷ್ಯ ಮಾಡ್ಬೇಕಷ್ಟೇ. ಧನ್ಯವಾದ ಆಚಾರ್ಯ. ಸರಿ, ಮುಂದೆ ಹೋಗೋಣ. ಅಲ್ಲ, ಬ್ರಹ್ಮ, ನೀವು ಹಿಂದೆ ಅನೇಕ ಪ್ರಶ್ನೆ ಮಾಡಿದ್ರಿ, ಬ್ರಹ್ಮ ಅವಾಚ್ಯನಾಗಿದ್ದಾನೆ, ಅಶಬ್ದಮಸ್ಪರ್ಶಂ ಅರೂಪಮವ್ಯಯಂ ಅಂತ ಹೇಳಿದ್ರಿ. ಅವನು ಅಶಬ್ದನಾಗಿದ್ದಾನೆ ಅಂತ ಹೇಳಿದ್ರಿ, ಅರ್ಥಾತ್ ಅವಾಚ್ಯನಾಗಿದ್ದಾನೆ ಅಂತ. ಹೇಗೆ ಹೇಳ್ತೀರಿ ನೀವು ಅದನ್ನ? ಶ್ರುತತ್ವಾಚ್ಚ, ಏನು ಶ್ರುತ? ಬ್ರಹ್ಮನೇನೇ ಸಕಲ ಶಬ್ದ ವಾಚ್ಯನಾಗಿದ್ದಾನೆ, ಸಕಲ ವೇದ ಪ್ರತಿಪಾದ್ಯನಾಗಿದ್ದಾನೆ, ಬ್ರಹ್ಮನು ಅವಾಚ್ಯನಲ್ಲ ಅಂತ ಶ್ರುತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳಬೇಕು, ಓಂ ಶ್ರುತತ್ವಾಚ್ಚ ಓಂ, ಓಂ ಶ್ರುತತ್ವಾಚ್ಚ ಓಂ. ಇಲ್ಲಿ ನೋಡಿ, ಶ್ರುತತ್ವಾಚ್ಚ ಕೇಳಲ್ಪಟ್ಟಿದೆ ಏನಂತ? ಅನೇಕ ಶ್ರುತಿಯಲ್ಲಿ, ಸ್ಮೃತಿಯಲ್ಲಿ, ಇತಿಹಾಸದಲ್ಲೂ ಆಗಲಿ ಕೇಳಲ್ಪಟ್ಟಿದೆ, ಬ್ರಹ್ಮನು ಅವಾಚ್ಯನಲ್ಲ, ವಾಚ್ಯನೇ ಆಗಿದ್ದಾನೆ, ಸಕಲ ವೇದ ಪ್ರತಿಪಾದ್ಯನೇ ಆಗಿದ್ದಾನೆ ಅಂತ ಅನೇಕ ಬಾರಿ ಅನೇಕ ಕಡೆ ಕೇಳಲ್ಪಟ್ಟಿದ್ದೇವೆ ನಾವು. ಅವಾಚ್ಯನಾದ್ರೆ ಅವನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಅವನು ತಿಳ್ಕೊಳ್ಳದೆ ಹೋದ್ರೆ ಮೋಕ್ಷವೇ ಇಲ್ಲ. ಮತ್ತೇನು ಇದ್ದು ಉಪಯೋಗ ಏನು? ಅವನು ತಿಳ್ಕೊಂಡ್ರೆ ಶಬ್ದದಿಂದ ತಿಳ್ಕೊಳ್ಬೇಕು, ಅನುಮಾನದಿಂದ ಬರೋದಿಲ್ಲ, ಪ್ರತ್ಯಕ್ಷ ಕಣ್ಣಿಗೆ ಕಾಣೋದೇ ಇಲ್ಲ. ಶಬ್ದದಿಂದ ತಿಳ್ಕೊಳ್ಬೇಕು ಅಂದ್ರೆ ಅವನು ವೇದದಿಂದ ತಿಳಿಯಲು ಸಾಧ್ಯ ಅವನನ್ನ. ಹಾಗಾದ್ರೆ ಶಬ್ದಾತ್ಮಕವಾದಂತಹ ವೇದದಿಂದ ತಿಳಿಲಿಕ್ಕೆ ಆಗೋದಿಲ್ಲ ಅಂತಾಯ್ತು. ಹಾಗಾದ್ರೆ ಅವನು ಯಾವ ಪ್ರಮಾಣಗಳಿಂದ ಪರಮಾತ್ಮ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಪರಮಾತ್ಮ ತಿಳ್ಕೊಳ್ಳದೆ ಹೋದ್ರೆ ಮೋಕ್ಷ ಇಲ್ಲ. ಅಮೃತ ಶೇಷ ಸೇತು ಎನ್ನೆ ಪಾಠದಲ್ಲಾಗಿದೆ. ಆದ್ದರಿಂದ ಹಾಗೆ ಹೇಳಬೇಡಿ. ಶ್ರುತತ್ವಾಚ್ಚ, ಅನೇಕ ಬಾರಿ ಪರಮಾತ್ಮನೇ ಆ ಬ್ರಹ್ಮನೇನೇ ವಾಚ್ಯನಾಗಿದ್ದಾನೆ, ಆ ವಾಚ್ಯನಲ್ಲ ಅಂತ ಕೇಳಲ್ಪಟ್ಟಿದೆ ಅಂತ. ಭಾಷ್ಯ ನೋಡಿ, ಏಕೋ ದೇವ ಹೇಳಬೇಕು, ಸರ್ವಭೂತೇಷು ಗೂಢ
ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷಃ ಸರ್ವಭೂತಾಧಿವಾಸಃ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಪರಮಾತ್ಮ ಇರುವಂಥದ್ದು ಒಬ್ಬನೇನೆ, ಏಕಃ, ಪ್ರಧಾನ, ಏಕಮೇವ ಅದ್ವಿತೀಯ, ಏಕಃ, ಅವನೇ ಪ್ರಧಾನ, ಅವನನ್ನು ಹೊರತುಪಡಿಸಿ ಯಾರೂ ಇಲ್ಲ. ಆ ದೇವನೇನೇ ಸರ್ವಭೂತೇಷು ಗೂಢಃ, ಎಲ್ಲ ಸಮಸ್ತ ಭೂತಗಳಲ್ಲಿ, ಅಂದರೆ ಪಾಂಚಭೌತಿಕವಾದ ಯಾವ ಯಾವ ಪದಾರ್ಥಗಳು ಅಂತಿವೆಯೋ ಅಷ್ಟೇ ಅಲ್ಲ, ಆ ಪಂಚಭೂತಗಳಲ್ಲಿ ಪ್ರಕೃತಿಯಿಂದ ಜನ್ಯವಾದ ಇನ್ಯಾವುದ್ಯಾವುದು ಅಂತಿವೆಯೋ ಎಲ್ಲ ಪದಾರ್ಥಗಳಲ್ಲೂ ಕೂಡ ಗೂಢ ಅಂತರ್ಗತನಾಗಿದ್ದಾನೆ. ಸರ್ವವ್ಯಾಪಿ, ಎಲ್ಲ ಕಡೆ ಇದ್ದಾನೆ. ಮತ್ತೆ ಹೇಳ್ತಾರೆ ಸರ್ವಭೂತಾಂತರಾತ್ಮ, ಸರ್ವ ಜೀವರಿಗೂ ನಿಯಾಮಕನಾಗಿದ್ದಾನೆ. ಕರ್ಮಾಧ್ಯಕ್ಷ, ಸಕಲ ಕರ್ಮವನ್ನ ಪ್ರೇರಣೆ ಮಾಡುವಂಥವನೂ ನೀನೇ, ಅವನೇ. ಅದನ್ನೇ ಹೇಳ್ತಿರ್ತಾರಲ್ಲ ನೀವೆಲ್ಲ, ನಾಹಂ ಕರ್ತ ಹರಿಃ ಕರ್ತ. ಕರ್ಮಕ್ಕೆ ಎಲ್ಲ, ಸಕಲ ಕರ್ಮಕ್ಕೂ ಅವನೇ ಅಧ್ಯಕ್ಷ. ನೀವು ಕೇಳುವಂತಹ ಪ್ರಶ್ನೆಗೆ, ನಾನು ಹೇಳುವಂತಹ ಪಾಠಕ್ಕೆ, ನೀವು ಈ ಎಲ್ಲ ಯಾವ ಯಾವ ಉಪಕರಣಗಳು ಇಟ್ಟುಕೊಂಡು ನೀವನ್ನು ಕೇಳ್ತಾ ಇದ್ದೀರೋ ಅದಕ್ಕೂ ಕೂಡ ಒಳಗಡೆ ನಿಂತು ಕರ್ಮ ಮಾಡಿಸ್ತಾ ಇದ್ದಾನೆ ಅವನು. ಇದೇನ್ರಿ ನಾವು ಇನ್ವೆನ್ಷನ್ ಮಾಡಿದ್ದು, ಸುಮ್ಮನೆ ಸುಳ್ಳವು. ಒಳಗಡೆ ನಿಂತು ಆಯಾಯ ವಸ್ತುಗಳನ್ನು ಸರಿಯಾಗಿ ಕೆಲಸ ಮಾಡುವ ಹಾಗೆ ಮಾಡ್ತಾ ಇದ್ದಾನೆ. ಸಾಕ್ಷಿ ಚೇತ, ಸಾಕ್ಷಿ ಅಂತಂದ್ರೆ ಯಾರೇ ಏನಾದರೂ ಕೋರ್ಟಲ್ಲಿ ತಪ್ಪು ಮಾಡಿದಾಗ ಸಾಕ್ಷಿ ಏನು ಅಂತ ಕೇಳಿ, ಯಾರಿದ್ದಾರೆ ಸಾಕ್ಷಿಯವರು ಅಂತ. ಅಂದ್ರೆ ಸಾಕ್ಷಿ ಅಂದ್ರೆ ಏನು? ಅವನು ಏನೋ ಒಂದು ಕೆಲಸವನ್ನು ಮಾಡಿರ್ತಾನೆ, ಅದನ್ನು ನೋಡಿದವನು ಅಂತ ಅರ್ಥ. ಪರಮಾತ್ಮ ಎಲ್ಲರಲ್ಲೂ ಇದ್ದು, ಎಲ್ಲ ಕಡೆಯಲ್ಲೂ ಇದ್ದು, ಎಲ್ಲರೂ ಮಾಡುವಂತಹ ಕರ್ಮಗಳನ್ನು ಯಾವಾಗಲೂ ನೋಡ್ತಾ ಇರ್ತಾನೆ. ಸಾಕ್ಷಿ, ಸರ್ವಕ್ರಿಯಾ ದ್ರಷ್ಟು ಇತ್ಯರ್ಥ. ಸಾಕ್ಷಿ ಸರ್ವಕ್ರಿಯಾ ದೃಷ್ಟು ಸರ್ವದಾ, ಸಕಲ ಕಾಲದಲ್ಲೂ ಅವನನ್ನ ಸಾಕ್ಷಿ ಅಂತ ಕರೀತಾರೆ. ಚೇತಃ, ಎಲ್ಲರಿಗೂ ಗೊತ್ತಿರಬೇಕು, ಎಲ್ಲ ಕ್ರಿಯೆಗಳನ್ನು ನೋಡುವಂಥವನು ಪರಮಾತ್ಮ ಅನ್ನುವಂತಹ ಒಂದು ಜ್ಞಾನ ಇತ್ತು ಅಂತಾದರೆ, ಸ್ವಲ್ಪ ಈ ಪರಿಜ್ಞಾನ ಇತ್ತು ಅಂತಾದರೆ ಪಾಪ ಕೆಲಸವನ್ನು ನಾವು ಎಂದೂ ಮಾಡೋದಿಲ್ಲ. ತಪ್ಪು ಅಂತ ಗೊತ್ತಿದ್ರೂ ಯಾರೂ ನೋಡೋದಿಲ್ಲ ಬಿಡಿ ಅಂಥೇಳಿ ಒಂದೊಳಗೆ ಹಾಕೊಂಡ್ಬಿಟ್ಟಿರ್ತೇವೆ. ಪಲ್ಯ ಎಲ್ಲ ತರಲಿಕ್ಕೇನೋ ಹೋಗಿರ್ತೇವೆ, ತರಕಾರಿಯನ್ನು ಎಷ್ಟು ಅಂತ ಕೇಳ್ತಾ 10 ರೂಪಾಯಿಗೆ 2 ಅಥವಾ ಮೆಲ್ಲಕ್ಕೆ ಒಂದು ಕೆಳಗಡೆ ಇಟ್ಕೊಂಡು 3 ಹಾಕೊಂಡ್ಬಿಟ್ಟಿರ್ತೇವೆ ಬ್ಯಾಗಲ್ಲಿ. ಗೊತ್ತಿದೆ ನಮಗೆ 3 ಹಾಕೊಂಡಿವಿ ಅಂತ, ಅವ್ರಿಗೆ ಗೊತ್ತಿಲ್ಲ ಪಾಪ. ನಮಗೆ ಗೊತ್ತಲ್ಲ, ಹಾಕೊಂಡಿದ್ದು 3, ಕೊಟ್ಟಿದ್ದು 2 ದುಡ್ಡು ಕೊಟ್ಕೊಂಡಿರ್ತೀವಿ. ಹಾಗಲ್ಲ, ಸರ್ವಕ್ರಿಯಾ ದೃಷ್ಟವಾಗಿದ್ದಾನೆ ಪರಮಾತ್ಮ ಅಂತ ನಮಗೆ ಗೊತ್ತಿತ್ತು ಅಂತಾದರೆ ಬಿಡಿ, ಅದು ಬಹಿರಂಗವಾಗಿ ಮಾಡುವಂತಹ ತಪ್ಪು ಕೆಲಸ. ಅಂತರಂಗದಲ್ಲಿ ಒಬ್ಬರೇ ಇದ್ದಾಗ ಯಾರು ನೋಡ್ತಾರೆ? ಏನು ಬೇಕಾದ್ರೂ ಮಾಡಬಹುದಲ್ಲ. ನಾವು ತಪ್ಪು ಮಾಡಲಿಕ್ಕೆ ಹಿಂದೆ ಸರಿಯೋದಿಲ್ಲ, ಎಲ್ಲಿ ಸಿಗಿ ಬೀಳುತ್ತೇವೋ ಅನ್ನೋ ಭಯದಿಂದ ಆ ತಪ್ಪು ಮಾಡೋದ್ರಿಂದ ದೂರ ಇಡ್ತೇವೆ ಅಷ್ಟೇ. ಎಲ್ಲರಿಗೂ ಈಗ ಒಂದು ಅನೌನ್ಸ್ ಮಾಡಿಬಿಟ್ರೆ, ನೀವು ಎಂಥದ್ದೇ ತಪ್ಪು ಮಾಡ್ರಿ, ಯಾರಿಗೂ ಯಾವ ರೀತಿಯೂ ಶಿಕ್ಷೆ ಇಲ್ಲ ಅಂತ ಧರ್ಮಶಾಸ್ತ್ರವೂ ಜೋರಾಗಿ ಘಂಟಾಘೋಷವಾಗಿ ಧರ್ಮಶಾಸ್ತ್ರವೂ ಹೇಳಿಬಿಟ್ರೆ, ಎಲ್ಲ ಕೋರ್ಟು ಕಚೇರಿ ಸರ್ಕಾರಿಯವರು ಎಲ್ಲರೂ ಹೇಳಿಬಿಟ್ರೆ ಎಲ್ಲರೂ ಎಷ್ಟು ಬರ್ತಾರೆ ತಪ್ಪು ಮಾಡಲಿಕ್ಕೆ.
ಇಷ್ಟೆಲ್ಲ ಬಿಗಿ ಬಂದೋಬಸ್ತಲ್ಲಿದ್ರೂ ಎಷ್ಟೋ ಜನ ತಪ್ಪು ಮಾಡ್ತಾ ಇರ್ತಾರೆ. ಈಗ ಮುಕ್ತವಾಗಿ ಎಲ್ಲರನ್ನು ಬಿಟ್ಟು ಬಿಟ್ರೆ ಯಾರು ತಪ್ಪು ಮಾಡದೇ ಇರೋದಿಲ್ಲ. ಸಿಗಿಬಿದ್ರೂ ತೊಂದರೆ ಇಲ್ಲಲ್ಲ. ನೀನು ಮಾಡ್ತೀನಿ ನಾನು ಮಾಡ್ತೇನೆ, ಸರ್ವೇ ಸಾಮಾನ್ಯ ಆಗಿ ಹೋಗ್ಬಿಡ್ತದೆ. ಹಾಗಲ್ಲ, ಸರ್ವಾಧ್ಯಕ್ಷ ಸಾಕ್ಷಿ ಸರ್ವಕ್ರಿಯಾ ದೃಷ್ಟವಾಗಿದ್ದಾನೆ ಪರಮಾತ್ಮ. ಚೇತಃ ಪರಮಚೇತನಾಗಿದ್ದಾನೆ. ಕೇವಲ ನಿರ್ಗುಣ, ಆ ಪ್ರಕೃತಿಯಿಂದ ಜನ್ಯವಾದ ಗುಣಗಳಿಂದ ದೂರನಾಗಿದ್ದಾನೆ. ಸತ್ವರಜಸ್ತಮೋ ಗುಣಗಳು ಅವನ ಸಂಪರ್ಕಕ್ಕೂ ಇಲ್ಲ, ಅವನ ಒಂದು ಪರಿಧಿಗೆ ಬರೋದೇ ಇಲ್ಲ ಅವುಗಳು. ಕೇವಲೋ ನಿರ್ಗುಣಶ್ಚ. ಹೀಗೆ ಅನೇಕ ಶ್ರುತಿಗಳು ಹೇಳ್ತಾ ಇವೆ. ಹೀಗೆ ಅವನಲ್ಲಿ ಅನಂತ ಗುಣಗಳನ್ನ ಹೇಳ್ತಾ ಇವೆ ಶ್ರುತಿಗಳು. ಹೇಳ್ತಾ ಇರಬೇಕಾದ್ರೆ ಅವನು ಅವಾಚ್ಯ ಅಂತ ಹೇಗೆ ಹೇಳ್ತೀರಿ? ಹೇಳಲಿಕ್ಕಾಗೋದೇ ಇಲ್ಲ. ಅಶಬ್ದ ಹೇಳಬೇಕು. ನಹಿ ಅಶಬ್ದ ಶ್ರೂಯತೆ. ನಚ ಅಪ್ರಸಿದ್ಧಂ ಕಲ್ಪ್ಯಂ. ಸರ್ವಶಬ್ದ ಅವಾಚ್ಯಸ್ಯ ಲಕ್ಷಣ ಅಯುಕ್ತೇಃ. ಲಕ್ಷಣ ಅಯುಕ್ತೇಃ. ಇಲ್ಲಿ ಹೇಳ್ತಿದ್ದಾರೆ, ಅಲ್ಲ ನೋಡಿ, ಅಶಬ್ದ ನಹಿ ಶ್ರೂಯತೆ. ಪರಮಾತ್ಮನು ಅಶಬ್ದನಾಗಿದ್ದಾನೆ, ಅರ್ಥಾತ್ ಅವಾಚ್ಯನಾಗಿದ್ದಾನೆ ಅಂತ ಎಲ್ಲೂ ಹೇಳೋದಿಲ್ಲ, ಶ್ರುತಿಗಳೇ ಹೇಳ್ತಾ ಇಲ್ಲ. ನಹಿ ಶ್ರೂಯತೆ ಅಲ್ಲ, ಆದ್ರೂ ನಾವು ಜೀವನ ಕಲ್ಪನೆ ಮಾಡ್ತೇವೆ. ಆತ್ಮಶಬ್ದ ವಾಚ್ಯ ಜೀವನ ಅಂತ ಹೇಳೋಣ ಅಂತಂದ್ರೆ ಯಾಕೆ? ಏನು ಪ್ರಸಂಗ ಏನಿದೆ? ಏನಂತ ಪ್ರಸಂಗ ಏನ್ ಬರ್ತಾ ಇದೆ? ಯಾಕೆ ಬರ್ತಾನೆ ಇಲ್ಲ? ಏನಾದ್ರೂ ಇಲ್ಲಿ ಆ ನಚಕಲ್ಪ್ಯಂ ಕಲ್ಪನೆ ಮಾಡೋದು ಯುಕ್ತ ಅಲ್ಲ. ಅಪ್ರಸಿದ್ಧನಾದ ಜೀವನೇ ಆತ್ಮಶಬ್ದ ವಾಚ್ಯ ಹೇಳಿದರೆ ಬೇಡ. ಅಲ್ಲ, ಲಕ್ಷಣ ಮಾಡ್ತೇವೆ. ಏನು ಲಕ್ಷಣ? ನಾನು ಅದಕ್ಕೆ ಅನೇಕ ಬಾರಿ ಹೇಳಿದ್ದೇನೆ. ಗಂಗಾಯಾಮ್ ಘೋಷಃ ಅಂತ ಒಂದು ಶಬ್ದ, ಮಂಚಾಹ ಕ್ರೋಶಂತಿ ಅಂತ ಒಂದು ವಾಕ್ಯ ಇದೆ. ಅನೇಕ ಬಾರಿ ಹೇಳಿರ್ಬೋದಲ್ಲ? ಹೇಳಿದ್ದೀರಿ ಆಚಾರ್ಯ. ಗಂಗಾ ತೀರದಲ್ಲಿದೆ ಹಳ್ಳಿ, ಗಂಗಾ ಒಳಗಿಲ್ಲ. ಶಬಾಷ್. ಆಮೇಲೆ ಏನು ಮೃತ ಅಬ್ರವೀತ್ ಅಂತ ಅನೇಕ ವಾಕ್ಯಗಳು. ಮೃತು ಅಬ್ರವೀತ್, ಮಂಚಾಹ ಕ್ರೋಶಂತಿ ಅಂತ ಹೇಳ್ತೇವೆ. ಮೃತ ಅಬ್ರವೀತ್ ಮಣ್ಣು ಮಾತಾಡಿತು. ಇದನ್ನ ಹೇಗೆ ಕೂಡಿಸೋದು ನಾವು? ಮಣ್ಣು ಮಾತಾಡ್ಲಿಕ್ಕೆ ಸಾಧ್ಯನಾ? ಮಾತನಾಡುವಂತಹ ಕ್ರಿಯೆ ಆ ಮಣ್ಣಿಗೆ ಬಾಧಕ, ಕೂಡ್ಲಿಕ್ಕೆ ಆಗೋದಿಲ್ಲ. ಅದನ್ನು ಹೇಗೆ ಕೂಡಿಸ್ಬೇಕು? ಆ ಮಣ್ಣು ಮೃತು ಎನ್ನುವಂತಹ ಶಬ್ದಕ್ಕೆ ಈ ರೀತಿ ಅಸಂಗತ ಬಂತು ಅಂತಾದ್ರೆ ಮಾತ್ರ ಲಕ್ಷಣ ಮಾಡಬೇಕು. ಬಂದಾಗ ಅವಾಗ ಲಕ್ಷಣ ಮಾಡಬೇಕು. ಶಕ್ಯ ಸಂಬಂಧೋ ಹಿ ಲಕ್ಷಣ. ಅದಕ್ಕೆ ಅನೇಕ ಅರ್ಥ ಇದೆ. ಶಕ್ಯ ಸಂಬಂಧೋ ಹಿ ಲಕ್ಷಣ ಮುಂದೆ ಬರ್ತದೆ. ಸದ್ಯಕ್ಕೆ ಎಷ್ಟು ಇಟ್ಕೊಳ್ಳಿ. ಅದಕ್ಕೆ ಎಲ್ಲಿ ಈ ರೀತಿ ಕ್ರಿಯೆಗಳನ್ನ ಆ ವ್ಯಕ್ತಿಗೆ ಅದನ್ನು ಕೂಡಿಸ್ಲಿಕ್ಕೆ ಬರೋದಿಲ್ವೋ ಆವಾಗ ಅದಕ್ಕೆ ಈ ರೀತಿ ಅರ್ಥ ಮಾಡಬೇಕು. ಇಲ್ಲಿ ಆತ್ಮಶಬ್ದ ವಾಚ್ಯನಾದವನು ಪರಮಾತ್ಮ ಅಂತ ಹೇಳಲಿಕ್ಕೆ ಬರ್ತಾ ಇರಬೇಕಾದ್ರೆ ಯಾವ ರೀತಿ ತೊಂದರೆಯೇ ಇಲ್ಲ. ಪ್ರಧಾನವಾದ ಅರ್ಥ ಕೂಡಿಸ್ಲಿಕ್ಕೆ ಬರದೇ ಇದ್ದಾಗ ಲಕ್ಷಣ ಮಾಡಿ ಅಪ್ರಧಾನವಾದ ಅರ್ಥವನ್ನು ಹೇಳಬಹುದು.
ಅದನ್ನೇ ಹೇಳಿದೆ, ಮಂಚಾಹ ಕ್ರೋಶಂತಿ ಅಂತಂದ್ರೆ ಮಂಚಗಳು ಕೂಗುತ್ತವೆ. ಅಲ್ಲ, ಮಂಚ ಜಡ, ಕೂಗೋದು ಹೇಗೆ? ಅದಕ್ಕೆ ಲಕ್ಷಣ ಮಾಡಬೇಕು. ಮಂಚಸ್ಥ ಪುರುಷಾಹ ಕ್ರೋಶಂತಿ, ಮಂಚದ ಮೇಲೆ ಇರುವಂತಹ ಪುರುಷ ಏನು ಮಲ್ಕೊಂಡಿದ್ದಾನೆ ಅವನು ಕ್ರೋಶಂತಿ, ಗೊರಕೆ ಹೊಡಿತಾನೆ ಅಂತ ಅರ್ಥ. ಈ ರೀತಿ ಅಸಂಗತ ಇದ್ದಾಗ, ಅಲ್ಲಿ ಎಲ್ಲಿ ಅದರ ಜ್ಞಾನ ನಮಗೆ ಬರೋದಿಲ್ಲ, ಎಲ್ಲಿ ಕ್ರಿಯೆ ಮತ್ತು ಆ ಒಂದು ವಿಷಯಕ್ಕೆ ಹೊಂದಾಣಿಕೆ ಇರೋದಿಲ್ವೋ ಅವಾಗಲ್ಲಿ ಲಕ್ಷಣ ಮಾಡಬೇಕು. ಇಲ್ಲಿ ಯಾಕೆ ಲಕ್ಷಣ ಮಾಡಬೇಕು? ಯಾವ ಪ್ರಸಂಗವೇ ಇಲ್ಲ, ಪ್ರಸಂಗವೇ ಇಲ್ಲ. ಅದರಿಂದಾಗಿ ಅದನ್ನೇ ಹೇಳ್ತಿದ್ದಾರೆ ಇಲ್ಲಿ, ನಚ ಅಪ್ರಸಿದ್ಧಂ ಕಲ್ಪ್ಯಂ ಸರ್ವಶಬ್ದ ಅವಾಚ್ಯಸ್ಯ ಲಕ್ಷಣ ಅಯುಕ್ತೇಹೇ. ಅಪ್ರಸಿದ್ಧನಾದ ಆ ಜೀವನ ಕಲ್ಪನೆ ಮಾಡೋದು ಸರಿಯಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಅಲ್ಲ ಅವಾಚ್ಯನಾಗ್ಲಿ ತೊಂದರೆ ಏನು, ನಾವು ಲಕ್ಷಣ ಮಾಡಿ ಜೀವನೇ ಆತ್ಮಶಬ್ದ ವಾಚ್ಯನ ಅದು ಜೀವನೇ ಅಂತ ಹೇಳ್ತೇವೆ ಅಂತಂದ್ರೆ ಯಾಕೆ ಹೇಳಬೇಕಪ್ಪ? ಯಾವ ಪುರುಷಾರ್ಥಕ್ಕೆ ಹೇಳ್ತೀರಿ ನೀವು? ಸರ್ವಶಬ್ದ ಅವಾಚ್ಯನಾಗಿದ್ದಾನೆ, ಯಾವ ಶಬ್ದಗಳಿಂದಲೂ ವಾಚ್ಯನಾಗದೇ ಇರುವಂಥವನಿಗೆ ಈ ಲಕ್ಷಣಾವೃತ್ತಿಯನ್ನು ಮಾಡಿ ಏನು ಉಪಯೋಗ? ಆದ್ದರಿಂದ ಸಕಲ ಶಬ್ದ ವಾಚ್ಯತ್ವ ಪರಮಾತ್ಮನಿಗೆ ಇದೆ. ಪ್ರಧಾನವಾಗಿ ಅವನೇ ವಾಚ್ಯನಾಗಿದ್ದಾನೆ. ಅವನು ಕೊನೆಗೆ ಹೋಗ್ಬೇಕೀಗ, ಮೊದಲಿಗೆ ನಮಗೀಗ ಕೊನೆಗೆ ಸರ್ವಶಬ್ದ ವಾಚ್ಯನಾಗಿದ್ದಾನೆ. ಹಾಗಾದರೆ ಅವನನ್ನು ನಾವು ವೇದದಿಂದ ತಿಳಿಯಬಹುದು. ಅದರಿಂದಾಗಿ ಜನ್ಮಾದ್ಯಸ್ಯ ಯತಃ, ಈ ನಮ್ಮ ಸೃಷ್ಟಿ ಸ್ಥಿತಿ ಮೊದಲಾದವುಗಳನ್ನು ಪರಮಾತ್ಮನಿಂದಲೇ ಆಗ್ತಾವೆ ಅಂತ ಶ್ರುತಿ ಹೇಳುತ್ತೆ. ಅದರಿಂದಾಗಿ ಬ್ರಹ್ಮಶಬ್ದ ವಾಚ್ಯತ್ವವನ್ನು ಪರಮಾತ್ಮನಲ್ಲಿ ಕೊಡಿಸ್ಲಿಕ್ಕೆ ಬರ್ತದೆ. ಬ್ರಹ್ಮಶಬ್ದ ವಾಚ್ಯನಾದ ಆ ಪರಮಾತ್ಮನನ್ನ ಜಿಜ್ಞಾಸೆ ಮಾಡೋದ್ರಿಂದಾಗಿ ನಮಗೆ ಮೋಕ್ಷ ಸಿಗ್ತದೆ. ಅದರಿಂದಾಗಿ ನಾವು ಜಿಜ್ಞಾಸೆಯನ್ನು ಮಾಡಬೇಕು ಅಂತ ಇಲ್ಲಿಗೆ ಬಂದು ನಿಂತು, ಇಲ್ಲಿಗೆ ಈಕ್ಷತ್ಯಧಿಕರಣ ಅನ್ನುವಂಥದ್ದು ಮುಗಿಯುತ್ತೆ. 5ನೇ ಅಧಿಕರಣ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ಈ 3 ನಿಮಿಷ ಉಳಿದಿದೆ, ಇಲ್ಲಿ ಬ್ರೇಕ್ ಮಾಡಿ ಮತ್ತೆ ಶುರು ಮಾಡೋಣ. ಯಾಕೆಂದ್ರೆ ಇವರು ಫಣಿರಾಜು ಡ್ರಾಪ್ ಆಗೋದ್ರು, ಅವ್ರಿಗೇನೋ ಕನೆಕ್ಷನ್ ಪ್ರಾಬ್ಲಮ್ ಅಂತ ಹೇಳಿದ್ರು. ಈಗ ತಿರುಗು ರೀಸ್ಟಾರ್ಟ್ ಮಾಡಿದ್ರೆ ಅವ್ರು ಜಾಯ್ನ್ ಆಗ್ಬಹುದು ಅಂತ ಕಾಣುತ್ತೆ. ಇಬ್ಬರು ಡ್ರಾಪ್ ಆದ್ರು. ಸರಿ, ಧನ್ಯವಾದ.